Zebra. ಪೆಬಲ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಝೀಬ್ರಾ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿರತ್ತಲ್ವಾ ಝೀಬ್ರಾ, ವೈಟ್ ಬಾಡಿ ಮೇಲೆ ಬ್ಲ್ಯಾಕ್ ಲೈನ್ಸ್. ಇದ್ರ ಬಗ್ಗೆ ಬನ್ನಿ ಕೆಲವು ವಿವರಗಳನ್ನ ತಿಳ್ಕೊಳ್ಳೋಣ. ಝೀಬ್ರಾ, ಇವತ್ತು ಝೀಬ್ರಾ ಬಗ್ಗೆ ನೋಡೋಣ. ಝೀಬ್ರಾ ಒಂದು ಕಾಡು ಪ್ರಾಣಿ. ಇದು ಕಾಡಲ್ಲಿರೋ ಪ್ರಾಣಿ. ಝೀಬ್ರಾ ಒಂದು ಕಾಡು ಪ್ರಾಣಿ. ಝೀಬ್ರಾ ದೇಹಾದ್ಯಂತ ಕಪ್ಪು ಮತ್ತು ಬಿಳಿ ಪಟ್ಟೆ, ವೈಟ್ ಅಂಡ್ ಬ್ಲ್ಯಾಕ್ ಸ್ಟ್ರೈಪ್ಸ್ ದೇಹ ಪೂರ್ತಿ ಇರುತ್ತೆ. ಪ್ರತಿ ಝೀಬ್ರಾ ವಿಭಿನ್ನ ಪಟ್ಟೆ ಮಾದರಿಯನ್ನು ಹೊಂದಿದೆ. ಒಂದೊಂದು ಝೀಬ್ರಾ ಇದ್ದಂಗೆ ಒಂದೊಂದು ಝೀಬ್ರಾ ಇರಲ್ಲ. ಇದು ಸ್ಟ್ರೈಟ್ ಇದ್ರೆ ಅದು ಬೇರೆ ತರ ಇರುತ್ತೆ. ಸೊ ಬೇರೆ ಬೇರೆ ವಿಭಿನ್ನವಾಗಿ ಪಟ್ಟೆ ಮಾದರಿಯನ್ನು ಹೊಂದಿದೆ. ಝೀಬ್ರಾ ಒಂದು ಸಸ್ಯಾಹಾರಿ ಪ್ರಾಣಿ, ವೆಜಿಟೇರಿಯನ್ ಅನಿಮಲ್. ಝೀಬ್ರಾ ಒಂದು ವೆಜಿಟೇರಿಯನ್ ಅನಿಮಲ್, ಸಸ್ಯಾಹಾರಿ. ಝೀಬ್ರಾ ಕುದುರೆಯಂತೆ ಕಾಣುತ್ತೆ, ಕುದುರೆ ತರನೇ ಕಾಣಿಸುತ್ತೆ. ಝೀಬ್ರಾ ಒಂದು ಕಾಡು ಪ್ರಾಣಿ. ಝೀಬ್ರಾ ದೇಹಾದ್ಯಂತ ಬ್ಲ್ಯಾಕ್ ಅಂಡ್ ವೈಟ್ ಪಟ್ಟೆ ಲೈನ್ಸ್ ಹೊಂದಿದೆ. ಪ್ರತಿ ಝೀಬ್ರಾ ವಿಭಿನ್ನ ಪಟ್ಟೆ ಮಾದರಿಯನ್ನು ಹೊಂದಿದೆ. ಝೀಬ್ರಾ ಒಂದು ಸಸ್ಯಾಹಾರಿ, ವೆಜಿಟೇರಿಯನ್ ಪ್ರಾಣಿ. ಝೀಬ್ರಾ ಕುದುರೆಯಂತೆ ಕಾಣುತ್ತದೆ, ಆದರೆ ಅದು ಕುದುರೆಯಂತೆ ವೇಗವಾಗಿ ಓಡುವುದಿಲ್ಲ. ಅದು ಕುದುರೆ ತರ ಸ್ಪೀಡ್ ಆಗಿ ಓಡೋದಿಲ್ಲ. ಝೀಬ್ರಾ ನಿಂತಿದ್ದಾಗಲೇ ಝೀಬ್ರಾಗಳು ಮಲಗುತ್ತವೆ. ಝೀಬ್ರಾಗಳು ನಿಂತ್ಕೊಂಡಿದ್ದಾಗಲೇ ನಿದ್ದೆ ಮಾಡಿಬಿಡತ್ತೆ. ಝೀಬ್ರಾದ ಮರಿಗಳನ್ನು ಫೋಲ್ ಎಂದು ಕರೆಯಲಾಗುತ್ತೆ. ಝೀಬ್ರಾದ ಮರಿಗಳನ್ನು ಫೋಲ್ ಎಂದು ಕರೆಯಲಾಗುತ್ತೆ. ಝೀಬ್ರಾಗಳು ಗುಂಪಿನಲ್ಲಿ ಬದುಕುತ್ತೆ, ಒಟ್ಟೊಟ್ಟಾಗಿ ಬದುಕತ್ತೆ. ಅದು ಝೀಬ್ರಾಗಳು ಗುಂಪಿನಲ್ಲಿ ಬದುಕುತ್ತವೆ. ಝೀಬ್ರಾ ಗುಂಪಿನ ನಾಯಕನನ್ನು ಸ್ಟಾಲಿಯನ್ ಎಂದು ಕರೆಯಲಾಗುತ್ತೆ. ಗ್ರೂಪ್ ಲೀಡರ್ನ, ಝೀಬ್ರಾ ಗುಂಪಿನ ನಾಯಕನನ್ನು ಸ್ಟಾಲಿಯನ್ ಎಂದು ಕರೆಯಲಾಗುತ್ತದೆ. ಆದರೆ ಅದು ಕುದುರೆಯಂತೆ, ಕುದುರೆ ತರ ಕಾಣಿಸಿದ್ರು ಕೂಡ ಅದು ಕುದುರೆ ತರ ವೇಗವಾಗಿ ಓಡೋದಿಲ್ಲ. ನಿಂತಿದ್ದಾಗಲೇ ಝೀಬ್ರಾ ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ. ಝೀಬ್ರಾದ ಮರಿಗಳನ್ನು ಫೋಲ್ ಎಂದು ಕರೆಯಲಾಗುತ್ತೆ. ಝೀಬ್ರಾಗಳು ಗುಂಪಿನಲ್ಲಿ ಅಂದ್ರೆ ಗ್ರೂಪ್ಸ್ ನಲ್ಲಿ ಬದುಕತ್ತೆ. ಝೀಬ್ರಾದ ಗುಂಪಿನ ನಾಯಕನನ್ನು, ಟೀಮ್ ಲೀಡರ್, ಗ್ರೂಪ್ ಲೀಡರ್ನ ಸ್ಟಾಲಿಯನ್ ಎಂದು ಕರೆಯಲಾಗುತ್ತದೆ. ಝೀಬ್ರಾ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡ್ರಿ ನೀವು. ಅದನ್ನ ನಾವೀಗ ಪರೀಕ್ಷೆ ಮಾಡ್ಬೇಕಲ್ವಾ? ರಸಪ್ರಶ್ನೆ. ಝೀಬ್ರಾ ಒಂದು ಏನ್ ಪ್ರಾಣಿ? ಇದು ಕಾಡು ಪ್ರಾಣಿ. ಇದನ್ನ ಮನೇಲಿ ಸಾಕಾಗಲ್ಲ ತಾನೆ. ಝೀಬ್ರಾ ಒಂದು ಕಾಡು ಪ್ರಾಣಿ. ಝೀಬ್ರಾ ಒಂದು ಏನಂತ ಕಾಣಿಸುತ್ತೆ? ಕುದುರೆ ತರ ಕಾಣಿಸುತ್ತಾ? ಫೋಲ್ ತರ ಕಾಣಿಸುತ್ತಾ? ಕುದುರೆ ತರ ಕಾಣಿಸುತ್ತೆ ಅಲ್ವಾ? ಕುದುರೆಯಂತೆ ಕಾಣಿಸುತ್ತದೆ. ಝೀಬ್ರಾ ಒಂದು ಕುದುರೆಯಂತೆ ಕಾಣಿಸುತ್ತದೆ. ಝೀಬ್ರಾದ ಮರಿಯನ್ನು ಏನಂತ ಕರಿತೀವಿ? ಇಷ್ಟೊತ್ತಾಗ್ಲೇ ಕಲ್ತಿದ್ದೀರಾ ನೀವು. ಫೋಲ್ ಅಂತ ಕರಿತೀವಿ. ಝೀಬ್ರಾದ ಮರಿಯನ್ನು ಫೋಲ್ ಎಂದು ಕರೆಯಲಾಗುತ್ತೆ. ಗುಂಪಿನ ನಾಯಕನನ್ನು ಸ್ಟಾಲಿಯನ್ ಎಂದು ಕರೆಯಲಾಗುತ್ತೆ. ಗ್ರೂಪ್ ಲೀಡರ್ನ. ಝೀಬ್ರಾ ಏನ್ ಮಾಡತ್ತೆ? ನಿಂತ್ಕೊಂಡೇ ನಿದ್ದೆ ಮಾಡತ್ತೆ. ಝೀಬ್ರಾ ನಿಂತುಕೊಂಡೇ ನಿದ್ದೆ ಮಾಡುತ್ತೆ. ಝೀಬ್ರಾ ಒಂದು ಕಾಡು ಪ್ರಾಣಿ. ಝೀಬ್ರಾ ಒಂದು ಕುದುರೆಯಂತೆ ಕಾಣುತ್ತದೆ. ಝೀಬ್ರಾದ ಮರಿಯನ್ನು ಫೋಲ್ ಎಂದು ಕರೆಯಲಾಗುತ್ತದೆ. ಗುಂಪಿನ ನಾಯಕನನ್ನು ಸ್ಟಾಲಿಯನ್ ಎಂದು ಕರೆಯಲಾಗುತ್ತೆ. ಝೀಬ್ರಾ ನಿಂತ್ಕೊಂಡೇ ನಿದ್ದೆ ಮಾಡುತ್ತದೆ. ಪರೀಕ್ಷೆನೂ ಆಯ್ತು, ಕ್ವಿಝು ಆಯ್ತು. ಅದ್ರಲ್ಲಿ ನೀವಂತೂ ಔಟ್ ಆಫ್ ಮಾರ್ಕ್ಸ್ ತಗೊಂಡ್ರಿ. ನೆಕ್ಸ್ಟ್ ಇವಾಗ ನಾವು ಝೀಬ್ರಾ ಬಗ್ಗೆ ಕೆಲವು ರೈಮ್ಸ್ ಗಳನ್ನ ನೋಡೋಕೆ ಹೋಗೋಣ. Zebra. Zebras belong to the horse family. They have a coat of beautiful black and white stripes. Zebra move in groups called herds.
They feed on juicy grass and leaves and other vegetation. Zebby, Zebby, zebra, what pretty stripes you have. Zebby, Zebby, zebra, lovely white and black around. Zebby, Zebby, zebra, please lend me for my use. I wouldn't change the color, it's black and white I choose. Zebby, Zebby, zebra, what pretty stripes you have. Zebby, Zebby, zebra, lovely white and black around. Zebby, Zebby, zebra, please lend me for my use. I wouldn't change the color, it's black and white I choose. ಎಷ್ಟ್ ಚೆನ್ನಾಗಿತ್ತಲ್ವಾ ಜೀಬ್ರಾ ಬಗ್ಗೆ ರೈಮ್ಸು. ಹಾಗೆ ಕೆಲವು ಪ್ರಾಣಿಗಳ ಬಗ್ಗೆ ಪುಟ್ಟ ಪುಟ್ಟ ಕಥೆಗಳನ್ನ ನೋಡ್ಕೊಂಡ್ ಬರೋಣ ಬನ್ನಿ ನನ್ ಜೊತೆ. ಕೋತಿ ಮತ್ತು ಮೊಸಳೆ. ಒಂದಾನೊಂದು ಕಾಲದಲ್ಲಿ ಒಂದು ನದಿಯ ದಡದಲ್ಲಿದ್ದ ಒಂದು ಮಾವಿನ ಮರದ ಮೇಲೆ ಒಂದು ಕೋತಿ ವಾಸಿಸುತ್ತಿತ್ತು. ಒಂದು ದಿನ ಒಂದು ಮೊಸಳೆ ನೀರಿನಿಂದ ಹೊರಬಂದು ಅದಕ್ಕೆ ಬಹಳ ಹಸಿವೆಯಾಗಿದ್ದರಿಂದ ಕೆಲವು ಹಣ್ಣುಗಳನ್ನು ಕಿತ್ತು ಕೆಳಗೆ ಹಾಕಲು ಹೇಳಿತು. ಮೊಸಳೆ ಆನಂದದಿಂದ ಹಣ್ಣನ್ನು ತಿಂದಿತು ಮತ್ತು ಅದರ ಹೆಂಡತಿಗೆ ಹಣ್ಣಿನ ರುಚಿಯ ಬಗ್ಗೆ ಹೇಳಿತು. ಮೊಸಳೆಯ ಹೆಂಡತಿ ಆಸೆ ಬುರುಕಳಾಗಿತ್ತು. ಅವಳು ಹೀಗೆ ಯೋಚಿಸಿದಳು, ಮರದ ಹಣ್ಣು ಮಾತ್ರವೇ ಇಷ್ಟು ರುಚಿಯಾಗಿದ್ದರೆ ದಿನವೂ ಅದನ್ನೇ ತಿನ್ನುವ ಕೋತಿಯ ಹೃದಯ ಇನ್ನೆಷ್ಟು ರುಚಿಯಾಗಿರಬಹುದು. ಆದುದರಿಂದ ಅವಳು ತನ್ನ ಗಂಡನಿಗೆ ಕೋತಿಯ ಹೃದಯವನ್ನು ತಂದುಕೊಡಲು ಹೇಳಿದಳು. ಮೊಸಳೆಗೆ ಏನು ಮಾಡಲು ತೋಚಲಿಲ್ಲ. ಅದು ಕೋತಿಯ ಬಳಿ ಹೋಯಿತು ಮತ್ತು ಹೀಗೆ ಹೇಳಿತು, ಏ ಗೆಳೆಯ, ನನ್ನ ಹೆಂಡತಿ ನಿನ್ನನ್ನು ನಮ್ಮ ಮನೆಗೆ ಔತಣಕ್ಕೆ ಕರೆದಿದ್ದಾಳೆ. ನೀನೇಕೆ ನನ್ನ ಜೊತೆ ಬರಬಾರದು? ಕೋತಿ ಅವನ ಆಹ್ವಾನವನ್ನು ಒಪ್ಪಿತು ಮತ್ತು ಅವನ ಬೆನ್ನಿನ ಮೇಲೆ ಕುಳಿತಿತು. ಅವರು ನದಿಯ ಮಧ್ಯದಲ್ಲಿದ್ದಾಗ ಮೊಸಳೆಗೆ ಇನ್ನು ಮುಂದೆ ಸತ್ಯವನ್ನು ಮರೆಮಾಚಲು ಸಾಧ್ಯವಾಗಲಿಲ್ಲ. ಕೋತಿ ಮೊಸಳೆಗೆ ಹೇಳಿತು, ಹೇ ಗೆಳೆಯ, ಇದನ್ನು ನೀನು ನನಗೆ ಮೊದಲೇ ಹೇಳಬೇಕಾಗಿತ್ತು. ನಾನು ನನ್ನ ಹೃದಯವನ್ನು ಮರದ ಕೊಂಬೆಯ ಮೇಲೆ ಇಟ್ಟು ಬಂದು ಬಿಟ್ಟಿದ್ದೇನೆ. ನೀನು ನನ್ನನ್ನು ಮತ್ತೆ ಮರಕ್ಕೆ ಕರೆದುಕೊಂಡು ಹೋದರೆ ನನ್ನ ಹೃದಯವನ್ನು ಕೊಡುತ್ತೇನೆ. ಅವೆರಡು ಮರಕ್ಕೆ ಮತ್ತೆ ಹಿಂದಿರುಗಿದವು. ಕೋತಿ ಮೊಸಳೆಯ ಬೆನ್ನಿನಿಂದ ಚಂಗನೆ ಹಾರಿತು. ಅದು ಮೊಸಳೆಗೆ ಹೇಳಿತು, ಗೆಳೆಯ, ಈಗ ನಿನ್ನ ದುಷ್ಟ ಹೆಂಡತಿಯ ಬಳಿಗೆ ಹೋಗಿ ಹೇಳು, ನಿನ್ನ ಗಂಡ ಪ್ರಪಂಚದಲ್ಲಿಯೇ ಅತಿ ಮೂರ್ಖನೆಂದು. ನೀತಿ ಅತಿ ಆಸೆಯನ್ನು ಪ್ರೋತ್ಸಾಹಿಸಬೇಡ. ಕತೆಗಳನ್ನ ನೋಡಿದ್ರಿ, ರೈಮ್ಸ್ ಕೇಳಿದ್ರಿ, ಎಲ್ಲ ನಿಮ್ಗಿಷ್ಟ ಆಯ್ತು ಅಂತ ನನಗಂತೂ ಖಂಡಿತ ಗೊತ್ತಪ್ಪ. ಇದನ್ನ ನಿಮ್ಮ ಫ್ರೆಂಡ್ಸ್ ತೋರಿಸಿ, ನಿಮ್ಮ ಫ್ಯಾಮಿಲಿಗೆ ತೋರಿಸಿ, ನೀವು ನೋಡಿ ಮತ್ತೆ ಮತ್ತೆ ನೋಡಿ ಮತ್ತೆ ಮತ್ತೆ ವಿಷಯಗಳನ್ನ ತಿಳ್ಕೊಳ್ಳಿ.